ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ಕೆಲವು ದಿನಗಳಿಂದ ಮೂಢ ಹಗರಣ ಏನಿದೆ ಅದು ತುಂಬಾ ಸದ್ದು ಮಾಡ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿಯವರ ವಿರುದ್ಧವಾಗಿ ಏನು ಖಾಸಗಿ ದೂರು ಬಂದಿದೆ. ಅದರ ಪರಿಣಾಮವಾಗಿ ರಾಜ್ಯಪಾಲರು ಕೂಡ ಮುಖ್ಯಮಂತ್ರಿಯವರ ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದ್ರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಅನೇಕ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿ ಅವರ ವಿರುದ್ಧವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಅನೇಕ ಸಂಘಟನೆಗಳು ಮುಖ್ಯಮಂತ್ರಿಯವರ ಪರವಾಗಿ ಇವತ್ತು ಹೋರಾಟಕ್ಕೆ ಇಳಿಯುವಂತಹ ಬೆಳವಣಿಗೆಗಳು ಇವತ್ತಿನ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದೊಂದು ಟ್ರೆಂಡಿಂಗ್ ಟಾಪಿಕ್ ಆಗಿ ನಮಗೆ ಕಾಣಸಿಗುತ್ತೆ. ಮುಖ್ಯಮಂತ್ರಿ ಅವರ ಮೇಲೆ ಆಪಾದನೆ ಏನು ಬಂದಿದೆ, ಈ ರೀತಿ ಆಪಾದನೆಗಳು ಕೇವಲ ಸಿದ್ದರಾಮಯ್ಯನವ್ರ ಮೇಲೆ ಅಷ್ಟೇ ಇವತ್ತು ನಾವು ನೋಡ್ತಾ ಇಲ್ಲ. ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ 1952ರಿಂದ ಅಂದ್ರೆ ಯಾವಾಗ ಪ್ರಥಮ ಸಾರ್ವತ್ರಿಕ ಚುನಾವಣೆ ಕರ್ನಾಟಕದಲ್ಲಿ ನಡೀತೋ ಅಲ್ಲಿಯಿಂದ ಇವತ್ತಿನವರೆಗೂ ಕೂಡ ಈ ರೀತಿಯ ಪ್ರಕರಣಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಕೆಳಗೆ ಇಳಿಸುವಂತಹ ಪ್ರಯತ್ನಗಳನ್ನ ವಿರೋಧ ಪಕ್ಷಗಳು ಮತ್ತು ಅನೇಕ ವ್ಯಕ್ತಿಗಳು ಪ್ರಯತ್ನವನ್ನ ಮಾಡಿರುವಂತಹ ಇತಿಹಾಸ ಇದೆ. ಈ ಇತಿಹಾಸವನ್ನ 1952ರಿಂದ ಇಲ್ಲಿವರೆಗೂ ಕೂಡ ಏನೇನು ಪ್ರಮುಖ ಬೆಳವಣಿಗೆಗಳು ಕರ್ನಾಟಕದ ರಾಜಕೀಯದಲ್ಲಿ ನಡೆದಿದೆ ಅನ್ನೋದನ್ನ ತಮ್ಮ ಎದುರುಗಡೆಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಧರ್ಮಣ್ಣ ಅಂತ. ನಾನು ಕರ್ನಾಟಕದ ರಾಜಕೀಯ ಇತಿಹಾಸದ ಮೇಲೆ 1952ರಿಂದ 2023ರವರೆಗೂ ಕೂಡ ಏನು ಐತಿಹಾಸಿಕ ಬೆಳವಣಿಗೆ ಇದೆ ಅದ್ರ ಮೇಲೆ PhD ಮಾಡ್ತಾ ಇದ್ದೀನಿ ಸ್ನೇಹಿತರೆ. 1952ರಲ್ಲಿ ಕರ್ನಾಟಕಕ್ಕೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಯಾಕಂದ್ರೆ ಯಾವಾಗ ಭಾರತ ಸ್ವತಂತ್ರಗೊಳ್ಳುತ್ತೆ ಅದಕ್ಕಿಂತ ಹಿಂದೆ ಮೈಸೂರು ಏನಿದೆ ಅದು ಮೈಸೂರು ಒಡೆಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಸೊ ಈ ಕಾರಣಕ್ಕೋಸ್ಕರವಾಗಿ ಮೈಸೂರು ರಾಜ್ಯ ಸ್ವತಂತ್ರ ಸಂಸ್ಥೆ ಅಂದ್ರೆ ಭಾರತಕ್ಕೆ ಪ್ರಜಾಪ್ರಭುತ್ವ ನಮ್ಮಲ್ಲಿ ಏನು ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತೆ, ಸ್ವಾತಂತ್ರ್ಯ ಬರುತ್ತೆ. ಆದ ನಂತರದಲ್ಲಿ ಮೈಸೂರು ರಾಜ್ಯ ಸ್ವತಂತ್ರ ಭಾರತದಲ್ಲಿ ಬಂದು ಸೇರುತ್ತೆ. ಆದರೆ 1952ರಲ್ಲಿ ಕೇವಲ 99 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಯಾಕೆ 99 ಕ್ಷೇತ್ರಗಳಿಗೆ ಅಷ್ಟೇ ಚುನಾವಣೆ ನಡೆಯುತ್ತೆ ಅಂದ್ರೆ, ಹಳೆ ಮೈಸೂರು ಪ್ರಾಂತ್ಯ ಅಂದ್ರೆ ಮೈಸೂರು ಅರಸರ ಆಡಳಿತಕ್ಕೆ ಒಳಪಟ್ಟಂತಹ ಹಳೆ ಮೈಸೂರು ಭಾಗದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಇರುವಂತಹ ಕ್ಷೇತ್ರಗಳು ಇರಲಿಲ್ಲ. ಅದೇ ರೀತಿ ಮುಂಬೈ ಪ್ರಾಂತ್ಯದಲ್ಲಿ ಬರುವಂತಹ ಪ್ರದೇಶಗಳು ಇರಲಿಲ್ಲ. ಹೈದರಾಬಾದ್ ಕರ್ನಾಟಕದ ಪ್ರದೇಶಗಳು ಇರಲಿಲ್ಲ. ಸೊ ಈ ರೀತಿ ಬೇರೆ ಬೇರೆ ಪ್ರದೇಶಗಳನ್ನ ಹೊರತಾಗಿ ಅಂದ್ರೆ ದೂರ ಇಟ್ಟು ಕೇವಲ 99 ಕ್ಷೇತ್ರಗಳಿಗೆ 1952ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ಕರ್ನಾಟಕದಲ್ಲಿ ನಡೆಯುತ್ತೆ. ಈ ಎಲೆಕ್ಷನ್ ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 75ಕ್ಕಿಂತ ಹೆಚ್ಚು ಸೀಟುಗಳನ್ನು ಪಡೆದುಕೊಂಡು ಅಧಿಕಾರವನ್ನ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಅವಾಗ KC ರೆಡ್ಡಿ ಅವರು ಮುಂಚೆ ಮುಖ್ಯಮಂತ್ರಿಯಾಗಿರ್ತಾರೆ. ಸ್ವತಂತ್ರದ ನಂತರದಲ್ಲಿ ನಡೆದ ಚುನಾವಣೆಯ ಮೂಲಕವಾಗಿ ಕೆಂಗಲ್ ಹನುಮಂತಯ್ಯನವರು ಈ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸ್ತಾರೆ. ಸ್ನೇಹಿತರೆ, ಯಾವಾಗ ಕೆಂಗಲ್ ಹನುಮಂತಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ತಮ್ಮ ಅಧಿಕಾರವನ್ನ ನಡೆಸ್ತಾ ಇರ್ತಾರೆ. ಆದರೆ ಆ ಕಾಲಘಟ್ಟದಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನ ಕೆಂಗಲ್ ಹನುಮಂತಯ್ಯನವರು ಮಾಡ್ತಾರೆ. ಅದು ಯಾವುದು ಅಂತಂದ್ರೆ, ನಾವು ಇವತ್ತಿನ ವಿಧಾನಸೌಧವನ್ನ ಏನ್ ನೋಡ್ತಾ ಇದ್ದೀವಿ, ಈ ವಿಧಾನಸೌಧವನ್ನ ಕಟ್ಟಡವನ್ನ ಮಾಡಬೇಕು, ಹೊಸ ವಿಧಾನಸೌಧದ ಕಟ್ಟಡವನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅದನ್ನ ಮಾಡಿಯೇ ತೀರ್ಬೇಕು ಅನ್ನುವಂಥ ಹಠವನ್ನ ಹಿಡಿದು ಈ ವಿಧಾನಸೌಧವನ್ನ ಕನ್ಸ್ಟ್ರಕ್ಷನ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಈ ವಿಧಾನಸೌಧದ ಕಟ್ಟಡದ ಕಾಮಗಾರಿ ಏನಿದೆ ಅವರ ಅಧಿಕಾರವನ್ನ ಎಸೆಯತ್ತೆ ಅಥವಾ ಅಧಿಕಾರವನ್ನ ನುಂಗತ್ತೆ, ಅವರ ರಾಜೀನಾಮೆಗೆ ಕಾರಣ ಆಗತ್ತೆ ಅನ್ನುವಂಥ ಏನು ಭವಿಷ್ಯತ್ತು ಅವರಿಗೆ ಗೊತ್ತಿರಲಿಲ್ಲ. ಸೊ ಹೀಗಾಗಿ ವಿಧಾನಸೌಧದ ಕಟ್ಟಡದ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಆಪಾದನೆಯನ್ನ ಮಾಡಲಾಗತ್ತೆ. ಭ್ರಷ್ಟಾಚಾರದ ಆಪಾದನೆಯನ್ನು ಮಾಡಲಾಗಿ ಆ ಪ್ರಕರಣದ ಒಂದು ಇನ್ವೆಸ್ಟಿಗೇಷನ್ಗೆ ಒಂದು ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ. ಅದೇನಂತಂದ್ರೆ, ವಿಧಾನಸೌಧದ ಕಟ್ಟಡ ಕಾಮಗಾರಿ ಮಾಡಬೇಕಾದ್ರೆ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳು ಮತ್ತು ಸ್ವಪಕ್ಷೀಯರೇ ಅವರ ಮೇಲೆ ಬ್ಲೇಮ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರವಾಗಿ ಕಮಿಟಿ ತನ್ನ ವರದಿಯನ್ನು ಕೊಟ್ಟಾಗ ಅಧಿಕಾರಿಗಳು ಲೋಪವನ್ನ ಮಾಡಿರತಕ್ಕಂಥದ್ದು ಪ್ರೂವ್ ಆಗತ್ತೆ. ಸೊ ಈ ಕಾರಣಕ್ಕೋಸ್ಕರವಾಗಿ ಆ ವಿಧಾನಸೌಧದ ಕಟ್ಟಡವನ್ನ ಕಾಮಗಾರಿಯನ್ನ ಮಾಡಿರುವ ಅಲ್ಲಿ ಆಗಿರುವಂತಹ ಲೋಪದೋಷವನ್ನ ಇಟ್ಟುಕೊಂಡು ಆ ಆಪಾದನೆಯ ಮೂಲಕವಾಗಿ ಕೆಂಗಲ್ ಹನುಮಂತಯ್ಯನವರು ತಮ್ಮ ಅಧಿಕಾರವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಸೊ ಇದು ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅವರನ್ನ ಅಧಿಕಾರದಿಂದ
ಕೆಳಗಿಳಿಸಿರುವಂತ ಐತಿಹಾಸಿಕ ಒಂದು ಘಟನೆ ಅನ್ನುವಂಥದ್ದನ್ನ ನಾನು ನಿಮ್ಮ ಎದುರುಗಡೆಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಸ್ನೇಹಿತರೆ, ಕೆಂಗಲ್ ಹನುಮಂತಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಕಳ್ಕೊಳ್ತಾರೆ. ನಂತರದಲ್ಲಿ ಕರ್ನಾಟಕ ಏಕೀಕರಣ ಆಗುತ್ತೆ. ಅಂದರೆ ಮೈಸೂರು ಪ್ರಾಂತ್ಯದಲ್ಲಿ ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ ಮತ್ತು ಮದ್ರಾಸ್ ಪ್ರಾಂತ್ಯದಲ್ಲಿ ಹೋಗಿದ್ದ ಪ್ರದೇಶಗಳು ಕರ್ನಾಟಕಕ್ಕೆ ವಾಪಸ್ ಬರುತ್ತೆ. ಆವಾಗ 56ರಲ್ಲಿ ಏಕೀಕೃತ ಕರ್ನಾಟಕವಾಗಿ ಚುನಾವಣೆಗಳು ನಡೆಯುತ್ತೆ ಮತ್ತು ಏಕೀಕೃತ ಕರ್ನಾಟಕ ಎಸ್ಟಾಬ್ಲಿಷ್ ಆಗುತ್ತೆ. ಇದಾದ ನಂತರದಲ್ಲಿ ಕರ್ನಾಟಕದ ರಾಜಕಾರಣ ಬಹುಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಮಧ್ಯ ಕರ್ನಾಟಕದಿಂದ ಬಂದ ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದಿಂದ ಬಂದಂತಹ ಎಸ್ ನಿಜಲಿಂಗಪ್ಪನವರು ಲಿಂಗಾಯತ ಸಮುದಾಯದ ಹಿರಿಯ ನಾಯಕರಾಗಿ ಮತ್ತು ಅಗ್ರಗಣ್ಯ ನಾಯಕರಾಗಿ ಕರ್ನಾಟಕ ರಾಜ್ಯದ ಅನಭಿಷಕ್ತ ದೊರೆಯಾಗಿ ಮೆರೀತಾರೆ. ಸೊ ಹೀಗಾಗಿ ಅವರು 69-70ರ ಕಾಲಘಟ್ಟದವರೆಗೂ ಕೂಡ ಕರ್ನಾಟಕದಲ್ಲಿ ರಾಜಕೀಯವಾಗಿ ಒಂದು ಬಲಾಢ್ಯ ವ್ಯಕ್ತಿತ್ವವಾಗಿ ನಮ್ಮ ಮುಂದೆ ಕಂಡುಬರ್ತಾರೆ. ನಂತರ ಬಂದವರೇ ದೇವರಾಜ್ ಅರಸೂರವರು. ಈ ದೇವರಾಜ್ ಅರಸೂರವರ ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದ್ರೆ, ಇವರು ಇಂದಿರಾ ಗಾಂಧಿ ಅವರ ಒಂದು ಪ್ರಭಾವದಿಂದ ಕರ್ನಾಟಕ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದು, ದೇವರಾಜ್ ಅರಸೂರವರು ಮುನ್ನೆಲೆಗೆ ಬಂದು ಎಸ್ ನಿಜಲಿಂಗಪ್ಪನವರವಾಗಿ ಪ್ರತಿ ರಾಜಕಾರಣವನ್ನ ಮಾಡಿ ಒಂದು 10 ವರ್ಷಗಳವರೆಗೆ ಬಲಾಢ್ಯ ಸರ್ಕಾರವನ್ನ ಕೊಟ್ಟು ಒಬ್ಬ ಹಿಂದುಳಿದ ವರ್ಗದ ಮೈಕ್ರೋ ಕಮ್ಯುನಿಟಿಗೆ ಸೇರಿರ್ತಕ್ಕಂತಹ ರಾಜಕೀಯ ನಾಯಕನಾಗಿ ಅಹಿಂದ ಅನ್ನುವಂಥ ಪರಿಕಲ್ಪನೆಯನ್ನ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಪ್ರಾಕ್ಟಿಕಲಿ ಪ್ಲೇ ಮಾಡಿರ್ತಕ್ಕಂಥ ಒಬ್ಬ ರಾಜಕಾರಣಿ. ಸೊ ಹೀಗಾಗಿ ಇವರಿಗೆ ಕೂಡ ಕೆಲವು ಭ್ರಷ್ಟಾಚಾರ ಮತ್ತು ಕೆಲವು ಪ್ರಕರಣಗಳಿಗೆ ಇವರನ್ನ ತಳಕು ಹಾಕಲಾಗತ್ತೆ. ಭೂಮಿಗೆ ಸಂಬಂಧಪಟ್ಟಂತ ಕಾಯ್ದೆಗಳನ್ನು ಮಾಡಿದಾಗ, ಭೂ ಹಂಚಿಕೆ ಆಗಿರ್ಬೋದು, ಅಂದ್ರೆ ಕೆಲವು ಭೂಮಿಗಳನ್ನ ಪರಭಾರೆ ಮಾಡಬಾರ್ದು ಅನ್ನುವಂಥ ಕಾಯ್ದೆಗಳನ್ನ ತಂದು, ಜೀತ ಪದ್ಧತಿಯನ್ನ ತಂದು, ಸೊ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಗಳನ್ನ ತಂದು, ಅನೇಕ ಕಾಯ್ದೆಗಳನ್ನು ತಂದಾಗ ಈ ದೇವರಾಜ್ ಅರಸೂರವರಿಗೂ ಕೂಡ ಇಲ್ಲಿರುವಂತಹ ಬಲಾಢ್ಯ ಸಮುದಾಯಗಳು ತುಂಬಾ ದೊಡ್ಡ ಪ್ರಮಾಣದ ವಿರೋಧವನ್ನ ವ್ಯಕ್ತಪಡಿಸಲಾಗುತ್ತೆ. ಇವರ ಮೇಲೆ ಕೂಡ ಅನೇಕ ಪ್ರಕರಣಗಳನ್ನ, ಅನೇಕ ವಿಚಾರಗಳನ್ನ ಇಟ್ಟು ರಾಜಕೀಯವಾಗಿ ಅಸ್ತಿತ್ವವನ್ನ ಕಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಸೊ ಆದ್ರೆ 80ರವರೆಗೂ ಕೂಡ ದೇವರಾಜ್ ಅರಸೂರವರನ್ನ ಯಾರೂ ಕೂಡ ಅಲುಗಾಡಿಸೋದಕ್ಕೆ ಆಗುವುದಿಲ್ಲ. ಅಂತಿಮವಾಗಿ 80ರ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿ ಅವರ ಮಗನಾಗಿರತಕ್ಕಂಥ ಸಂಜಯ್ ಗಾಂಧಿ ಅವರಿಗೆ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ನ ಅನೇಕ ಬೇರೆ ನಾಯಕರುಗಳು ಹೋಗಿ ಕಂಪ್ಲೇಂಟ್ ಮಾಡಿದಾಗ, ಅಂದ್ರೆ ಅರಸೂರವರ ವಿರುದ್ಧವಾಗಿ ಪಿತೂರಿಯನ್ನು ನಡೆಸಿದ ಕಾರಣಕ್ಕೋಸ್ಕರವಾಗಿ, ಸಂಜಯ್ ಗಾಂಧಿ ಅವರ ಕಾರಣಕ್ಕೋಸ್ಕರವಾಗಿ ಅರಸೂರವರು ಅಸ್ತಿತ್ವವನ್ನ ಕಳ್ಕೊಳ್ತಾರೆ. ನಂತರದಲ್ಲಿ ನಡೆದಿದ್ದು ನಮಗೆ ಹೆಗಡೆಯವರ ಯುಗ ಅನ್ನುವ. ಸ್ನೇಹಿತರೆ, ಯಾವಾಗ ದೇವರಾಜ್ ಅರಸೂರವರು ರಾಜಕೀಯವಾಗಿ ತಮ್ಮ ಶಕ್ತಿಯನ್ನ ಕಳ್ಕೊಳ್ತಾರೆ, ಆವಾಗ ಕಾಂಗ್ರೆಸ್ ಒಂದು ರೀತಿ ಮುಸುಕಾಗತ್ತೆ. ಈ ಕಾರಣಕ್ಕೋಸ್ಕರವಾಗಿ ದೇವರಾಜ್ ಅರಸೂರವರ ನಂತರದಲ್ಲಿ ಗುಂಡೂರಾವ್ರವರನ್ನ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೆಂಟ್ರಲ್ ಕಾಂಗ್ರೆಸ್ ಏನಿದೆ ಅದು ಆಯ್ಕೆಗೊಳಿಸುತ್ತೆ. 3 ವರ್ಷದಲ್ಲಿ ಗುಂಡೂರಾವ್ರವರು ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತಮ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಕೆಲವು ಬೆಳವಣಿಗೆಗಳು ಗುಂಡೂರಾವ್ ಸರ್ಕಾರಕ್ಕೆ ಕಂಟಕಪ್ರಾಯವಾಗಿ ಕಾಡುತ್ತೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ಅಂತಿಮವಾಗಿ 1983ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಜಾರಿಗೆ ಬರುತ್ತೆ, ಅಧಿಕಾರಕ್ಕೆ ಬರುತ್ತೆ. ಅವಾಗ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಬ್ಬ ಧೀಮಂತ ನಾಯಕರಾಗಿ ಹೋದಂತಹ ನಮ್ಮ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಸೊ ರಾಮಕೃಷ್ಣ ಹೆಗಡೆ ಅವರು 2 ಟರ್ಮ್ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. 83ರಲ್ಲಿ ಅವರು ಒಂದು ಸ್ಟೇಬಲ್ ಗೌರ್ಮೆಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತಂದ್ರೆ 83ರಲ್ಲಿ ಜನತಾ ಪರಿವಾರಕ್ಕೆ ಸ್ಪಷ್ಟ ಬಹುಮತ ಇರೋದಿಲ್ಲ. ಸೊ ಬೇರೆ ಬೇರೆ ಪಕ್ಷಗಳನ್ನ ಸಮ್ಮಿಶ್ರ ಸರ್ಕಾರವನ್ನಾಗಿ ಮಾಡಿಕೊಂಡು ಅಧಿಕಾರವನ್ನು ನಡೆಸ್ತಾರೆ. ಆದ್ರೆ ಪಕ್ಷಗಳ ಕಾಟದಿಂದಾಗಿ ವಿಸರ್ಜನೆ ಮಾಡ್ತಾರೆ, ಅಸೆಂಬ್ಲಿಯನ್ನ ವಿಸರ್ಜನೆ ಮಾಡಿ ಮತ್ತೆ 85ರಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಹೋಗಿ ಸ್ಪಷ್ಟ ಬಹುಮತವನ್ನು ಪಡೆದುಕೊಂಡು 2ನೇ ಟರ್ಮ್ಗೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಕೇಂದ್ರದಲ್ಲಿ ಇರ್ತಕ್ಕಂತಹ ಅಮರ್ ಸಿಂಗ್ ಮತ್ತು ದೇವೇಗೌಡರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನ ಕದ್ದು ಆಲಿಸಲಾಗಿದೆ ಅನ್ನುವಂಥ ಪ್ರಕರಣ ಅವರ ಮೇಲೆ ಒಂದು ಪ್ರಕರಣವನ್ನ ಅಲಿಗೇಷನ್ ಅನ್ನ ಮಾಡಲಾಗತ್ತೆ. ಸೊ ಈ ಕದ್ದಾಲಿಕೆ ಪ್ರಕರಣಕ್ಕೋಸ್ಕರವಾಗಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿಯೇ ಏನೋ ರಾಜೀನಾಮೆಯನ್ನು ಕೊಡಬೇಕಾದಂತ ಸಂದರ್ಭ ಕೂಡ ನಿರ್ಮಾಣ ಆಗುತ್ತೆ. ಇದು 2ನೇ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ರಾಜೀನಾಮೆಯನ್ನು ಕೊಟ್ಟಂತ ಉದಾಹರಣೆ. ಯಾಕಂದ್ರೆ ಅವರ ಸಹೋದರ ಕೂಡ ಗೌರ್ನಮೆಂಟ್ಗೆ ವ್ಯತಿರಿಕ್ತವಾದಂತಹ ನಡವಳಿಕೆಯನ್ನ ಪ್ಲೇ ಮಾಡಿರೋ ಕಾರಣಕ್ಕೋಸ್ಕರವಾಗಿ ಕೂಡ ರಾಮಕೃಷ್ಣ ಹೆಗಡೆ ಅವರಿಗೆ ಬ್ಲೇಮ್ ಮಾಡಲಾಗುತ್ತೆ. ಸೊ ಇವೆಲ್ಲ ಪ್ರಕರಣಗಳು ರಾಮಕೃಷ್ಣ ಹೆಗಡೆಯವರನ್ನ ಮತ್ತೆ ಅಧಿಕಾರದಿಂದ ಕೆಳಗಿಳಿಸುವಂತ, ಚೀಫ್ ಮಿನಿಸ್ಟರ್ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಮೂಲ ಕಾರಣ ಆಗತ್ತೆ ಅನ್ನುವಂಥದ್ದು. 1952ರಿಂದ
54ರವರೆಗೂ ಕೂಡ 56ರವರೆಗೂ ಕೂಡ ಏನು ಬೆಳವಣಿಗೆ ಇರುತ್ತೆ ಆ ಸಂದರ್ಭದಲ್ಲಿ ಆ ಕೆಂಗಲ್ ಹನುಮಂತಯ್ಯನವ್ರನ್ನ ಇಳಿಸಲಾಗತ್ತೆ. ಈ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯರವ್ರನ್ನ ಇಳಿಸಲಾಗತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಡುವೆ ರಾಜಕಾರಣಕ್ಕೋಸ್ಕರವಾಗಿ ಸಂಘರ್ಷಗಳು ಉಂಟಾಗತ್ತೆ. ಸ್ನೇಹಿತರೆ, 90ರ ಕಾಲಘಟ್ಟದಿಂದ ಮತ್ತೆ ಕರ್ನಾಟಕ ರಾಜಕಾರಣದಲ್ಲಿ ಬಹುದೊಡ್ಡದಾದಂಥ ಬೆಳವಣಿಗೆಗಳು ಪ್ರಾರಂಭ ಆಗುತ್ತೆ. ಚಿಕ್ಕಮಗಳೂರಿನ ಉಪಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರನ್ನ ಸೆಂಟ್ರಲ್ ಇಂದ ಕರ್ಕೊಂಡ್ಬಂದು ಉಪಚುನಾವಣೆಯಲ್ಲಿ ಗೆಲ್ಲಿಸಿ ಮತ್ತೆ ಕೇಂದ್ರದ ರಾಜಕಾರಣಕ್ಕೆ ಪುನರ್ಜೀವವನ್ನು ಕೊಡುವಂತ ಪ್ರಯತ್ನವನ್ನ ದೇವರಾಜ್ ಅರಸೂರ್ ಅವರು ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಅಪೋಸಿಟ್ ಆಗಿ ನಿಲ್ಲುವಂತ ಕ್ಯಾಂಡಿಡೇಟ್ ಬೇಕಾಗಿರುತ್ತೆ ಜನತಾ ಪರಿವಾರಕ್ಕೆ. ಆ ಸಂದರ್ಭದಲ್ಲಿ ಜನತಾ ಪರಿವಾರದವ್ರು ಏನ್ ಮಾಡ್ತಾರೆ ಅಂತಂದ್ರೆ ವೀರೇಂದ್ರ ಪಾಟೀಲ್ರು ಎಸ್ ಎನ್ ನಿಜಲಿಂಗಪ್ಪನವರನ್ನ ಬಿಟ್ರೆ ಕರ್ನಾಟಕದಲ್ಲಿ ಅಷ್ಟೇ ಒಂದು ಲಿಂಗಾಯತ ಸಮುದಾಯವನ್ನ ನಾಯಕತ್ವದ ರೂಪದಲ್ಲಿ ಪ್ರತಿನಿಧಿಸುವಂತಹ ವ್ಯಕ್ತಿತ್ವ ಯಾವ್ದಾದ್ರು ಇದ್ರೆ ಅದು ವೀರೇಂದ್ರ ಪಾಟೀಲ್ರು. ಆ ವೀರೇಂದ್ರ ಪಾಟೀಲ್ರವರನ್ನ ಕರ್ಕೊಂಡ್ಬಂದು ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ಚುನಾವಣೆಗೆ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಸ್ನೇಹಿತರೆ, ವೀರೇಂದ್ರ ಪಾಟೀಲ್ರ ನಂತರದಲ್ಲಿ ಕಾಂಗ್ರೆಸ್ನ ಒಂದು ಏನು ಬೆಳವಣಿಗೆಗಳು ಮತ್ತೆ ಬದಲಾದ ಸನ್ನಿವೇಶದಲ್ಲಿ ಬದಲಾಗುತ್ತೆ. ಸೊ ಅವಾಗ ಜನತಾದಳ JDS ಇವತ್ತಿನ JDS ನ ಒಂದು ಹುಟ್ಟಾಗಿರುವಂತ ಏನು ಅದನ್ನ ಜನ್ಮ ತಾಳಿರುವಂತ ಇತಿಹಾಸ ಇರುವಂತದ್ದು. ಆ ಸಂದರ್ಭದಲ್ಲಿ 94ರ ಸಾರ್ವತ್ರಿಕ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ದೇವೇಗೌಡರು ತಮ್ಮ ನಾಯಕತ್ವದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರವನ್ನ ರಚಿಸುವಂತ ಅವಕಾಶ ಅವರಿಗೆ ಒದಗಿ ಬರುತ್ತೆ. ಯಾಕಂತಂದ್ರೆ ಅವಾಗ ಜನತಾ ಪರಿವಾರ ಇಬ್ಬಾಗ ಆಗುವಂತ ಸನ್ನಿವೇಶ ಕೂಡ ನಿರ್ಮಾಣ ಆಗುತ್ತೆ. ಸೊ ಕೆಲವು ಜನರು ಜನತಾ ಪರಿವಾರನ ಬಿಟ್ಟು ಹೊರಗೆ ಹೋಗಿ ಬೇರೆ ರೀತಿಯಾಗಿರ್ತಕ್ಕಂತಹ ಜನತಾ ಪರಿವಾರದ ಇನ್ನೊಂದು ವಿಂಗನ್ನ ಸ್ಥಾಪನೆಗೊಳಿಸುವಂತ ಪ್ರಕ್ರಿಯೆಯನ್ನ ಮಾಡ್ತಾರೆ. ಸೊ ಆದ್ರೆ 94ರಲ್ಲಿ ದೇವೇಗೌಡರು 94ರ ಎಲೆಕ್ಷನ್ ನಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸುವಂತ ಅವಕಾಶ ಅವರಿಗೆ ಒದಗಿ ಬರುತ್ತೆ. ಸೊ ಆದ್ರೆ ಅವರು ಕೆಲವು ತಿಂಗಳುಗಳವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾರೆ. ಕೇಂದ್ರದಲ್ಲಿ 96ರಲ್ಲಿ ಪ್ರಧಾನಮಂತ್ರಿಯಾಗಿ ಅವರು ಆಯ್ಕೆಯಾಗುವಂತ ಪರಿಸ್ಥಿತಿ ಕೂಡ ಅಂದ್ರೆ ಸಂದರ್ಭ ಕೂಡ ಒದಗಿ ಬರುತ್ತೆ. ಸೊ ಹೀಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ನಡೆಸ್ತಾರೆ ಅನ್ನುವಂಥ ಕೂಡ ಇತಿಹಾಸವನ್ನ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಅವರ ನಂತರದಲ್ಲಿ JH ಪಟೇಲ್ರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸ್ಕೋತಾರೆ. ಆ ಸಂದರ್ಭದಲ್ಲಿ ಇಲ್ಲಿಂದ ಈ ಬೆಳವಣಿಗೆಯಿಂದ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸ ನೈಜವಾಗಿ ಪ್ರಾರಂಭ ಆಗೋದಕ್ಕೆ ನಮಗೆ ಅದರ ಇತಿಹಾಸದ ಕುರುಹುಗಳು ಕಂಡು ಬರುತ್ತೆ. ಯಾಕಂತಂದ್ರೆ ಜನತಾ ಪರಿವಾರದಲ್ಲಿ ಜನತಾದಳದ ಒಂದು ಅಸ್ಮಿತೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇದೆ. ಯಾವಾಗ ದೇವೇಗೌಡರು 96ರಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಹೋಗುವಾಗ ರಾಜೀನಾಮೆಯನ್ನು ಕೊಡ್ತಾರೆ, ಅವಾಗ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅನ್ನುವಂತ ಚರ್ಚೆ ಕೂಡ ಬರುತ್ತೆ. ಆವಾಗ ಮತ್ತೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಡುವೆ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿರತಕ್ಕಂಥ ಚದುರಂಗದಾಟದಲ್ಲಿ JH ಪಟೇಲ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲಾಗುತ್ತೆ. ಆವಾಗ ಸಿದ್ದರಾಮಯ್ಯನವರನ್ನ ಪಕ್ಕಕ್ಕೆ ಸರಿಸಲಾಗುತ್ತೆ. ಆದರೆ ಆ ಬೆಳವಣಿಗೆ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನಮಾನಗಳಲ್ಲಿ ಹಲವಾರು ಅವಕಾಶಗಳನ್ನ ತಂದು ಕೊಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಹೀಗಾಗಿ JH ಪಟೇಲ್ರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸ್ತಾರೆ. ಅವರ ನಂತರದಲ್ಲಿ ಕರ್ನಾಟಕದಲ್ಲಿ 5 ವರ್ಷಗಳವರೆಗೆ SM ಕೃಷ್ಣರವರು 99ರಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ. SM ಕೃಷ್ಣರವರು ಮುಖ್ಯಮಂತ್ರಿಯಾಗಿ 5 ವರ್ಷಗಳವರೆಗೆ ಒಂದು ಅಧಿಕಾರವನ್ನ ನಡೆಸ್ತಾರೆ. ಸೊ ನಂತರದ ಬೆಳವಣಿಗೆ ಸಮ್ಮಿಶ್ರ ಸರ್ಕಾರಗಳ ಯುಗ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. 2004ರಲ್ಲಿ ಸ್ಪಷ್ಟ ಬಹುಮತದ ಕೊರತೆ ಇರೋ ಕಾರಣಕ್ಕೋಸ್ಕರವಾಗಿ ಸಮ್ಮಿಶ್ರ ಸರ್ಕಾರ ಎಸ್ಟಾಬ್ಲಿಷ್ ಆಗುತ್ತೆ. ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗುವಂತ ಅವಕಾಶ ಒದಗಿ ಬರುತ್ತೆ. ಜನತಾದಳ ಮತ್ತು ಕಾಂಗ್ರೆಸ್ ಸ್ಪಷ್ಟ ಬಹುಮತದ ಕೊರತೆಯಿಂದಾಗಿ ಸಮ್ಮಿಶ್ರ ಸರ್ಕಾರವನ್ನ 2004ರಲ್ಲಿ ರಚಿಸ್ತವೆ. ಆದ್ರೆ ವಿಪರ್ಯಾಸ ಏನಂತಂದ್ರೆ ಐಡಿಯಾಲಜಿಕಲಿ ಎರಡು ಸಿಮಿಲರ್ ಒಂದು ಐಡಿಯಾಲಜಿಕಲ್ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ಇದ್ರೂ ಕೂಡ ಕೆಲವು ಮೂಲಭೂತ ಪಟ್ಟಭದ್ರ ಹಿತಾಸಕ್ತಿಗಳಿಗೋಸ್ಕರವಾಗಿ ಅವ್ರ ನಡುವೆ ಒಮ್ಮತ ಮೂಡೋದಿಲ್ಲ. ಸೊ ಹೀಗಾಗಿ ಆ ಸಮ್ಮಿಶ್ರ ಸರ್ಕಾರ ಒಡೆದು ಹೋಗುತ್ತೆ. ಅಂದ್ರೆ ಅದನ್ನ JDS ಏನಿದೆ ಅದರಿಂದ ಸಮ್ಮಿಶ್ರ ಸರ್ಕಾರದಿಂದ ಹೊರಗೆ ಹೋಗುವಂತ ಪ್ರಯತ್ನವನ್ನ ಮಾಡುತ್ತೆ. ಅದಾದ ನಂತರದಲ್ಲಿ ಏನ್ ಮಾಡ್ತಾರೆ, ಪ್ರಥಮ ಬಾರಿಗೆ
ಜಾತ್ಯತೀತ ಜನತಾದಳ ಭಾರತೀಯ ಜನತಾ ಪಕ್ಷದ ಜೊತೆಗೆ ಕೈ ಜೋಡಿಸಿ ಸಮ್ಮಿಶ್ರ ಸರ್ಕಾರವನ್ನ 2020 ಗವರ್ಮೆಂಟ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇಲ್ಲಿಯಿಂದ ಭಾರತೀಯ ಜನತಾ ಪಕ್ಷದ ಅಧಿಕಾರ ರಾಜಕಾರಣ ಪ್ರಾರಂಭ ಆಗಿದೆ ಅನ್ನುವಂಥ ಇತಿಹಾಸವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾರೆ. ಯಡಿಯೂರಪ್ಪನವರು ಕೂಡ ಆ ಸಂದರ್ಭದಲ್ಲಿ ಒಂದು ರಾಜಕೀಯ ನಾಯಕತ್ವದ ಬೆಳವಣಿಗೆಗೆ ಒಂದು ಉತ್ತಮವಾದಂತಹ ಎನ್ವೈರ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಮುಂದೆ ಸಮ್ಮಿಶ್ರ ಸರ್ಕಾರ ವಿಫಲತೆಯನ್ನು ಹೊಂದಿ ಅದು ಬಹಳ ದಿನಗಳವರೆಗೆ ಇರೋದಿಲ್ಲ. ಯಾಕಂದ್ರೆ JDS ಏನಿದೆ ಅದು ಅಧಿಕಾರ ಹಸ್ತಾಂತರವನ್ನು ಮಾಡೋದಿಲ್ಲ. ಯಡಿಯೂರಪ್ಪನವರು ಅದರ ಪ್ಲಸ್ ಪಾಯಿಂಟ್ ಅನ್ನು ಇಟ್ಕೊಂಡು ನಂತರದಲ್ಲಿ ಅಧಿಕಾರಕ್ಕೆ ಬರುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅದರಿಂದಾಗಿ 2008ರಲ್ಲಿ ಸ್ಪಷ್ಟ ಬಹುಮತ ಇಲ್ಲದೇ ಇದ್ರೂ ಕೂಡ 110 ಸ್ಥಾನಗಳನ್ನು ಪಡ್ಕೊಂಡು 103 ಸ್ಥಾನಗಳ ಕೊರತೆ ಇರುತ್ತೆ. ಆವಾಗ ಆಪರೇಷನ್ ಕಮಲದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಬಳ್ಳಾರಿಯ ಗಣಿ ದಣಿಯಾಗಿದ್ದ ಜನಾರ್ದನ ರೆಡ್ಡಿ ಅವರು 3 ಜನ ಬೇರೆ ಬೇರೆ ಶಾಸಕರನ್ನ ಕರೆದುಕೊಂಡು ಬಂದು ಅಧಿಕಾರಕ್ಕೆ ಯಡಿಯೂರಪ್ಪನವರಿಗೆ ಸಹಾಯವನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಅಧಿಕೃತವಾಗಿ ಯಡಿಯೂರಪ್ಪನವರು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸ್ತಾರೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನ ತಿಳ್ಕೊಳ್ಬೇಕಾಗತ್ತೆ. ಯಾವಾಗ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಭಾರತೀಯ ಜನತಾ ಪಕ್ಷ ಪ್ರಥಮ ಬಾರಿಗೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕಾರವನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡುತ್ತೆ. ಅದು ಯಶಸ್ವಿಯಾಗುತ್ತೆ. ಆದರೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಅಧಿಕಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರ ಮೇಲೆ ಒಂದು ದೊಡ್ಡ ಒಂದು ಆಪಾದನೆಯನ್ನ ಮಾಡಲಾಗತ್ತೆ ಆ ಸಂದರ್ಭದಲ್ಲಿ. ಸೊ ಹೀಗಾಗಿ ಇವತ್ತಿನ ಸಿದ್ದರಾಮಯ್ಯನವರ ಪ್ರಕರಣವನ್ನ ಏನ್ ನೋಡ್ತಾ ಇದ್ದೀವಿ, ಇದಕ್ಕೆ ಸಿಮಿಲರ್ ಆಗಿರ್ತಕ್ಕಂತಹ, ಆದ್ರೆ ಯಡಿಯೂರಪ್ಪನವರ ಕೇಸು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಚೆಕ್ನಲ್ಲಿ ಏನು ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥ ಆಪಾದನೆ ಕೂಡ ಅವ್ರ ಮೇಲೆ ಇರ್ತಕ್ಕಂಥದ್ದು. ಸೊ ಇದು ಡಿಫ್ರೆಂಟ್ ಆಗಿರ್ತಕ್ಕಂಥ ಯಡಿಯೂರಪ್ಪನವರು. ಸೊ ಆದ್ರೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಒಬ್ಬರು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜೈಲಿಗೆ ಹೋಗಿರುವಂತಹ ಪರಿಸ್ಥಿತಿಯನ್ನ ಯಡಿಯೂರಪ್ಪನವರು ಅನುಭವಿಸ್ತಾರೆ. ಸೊ ಹೀಗಾಗಿ ಅವರ ಮೇಲೆ ಗುರುತರವಾದಂತಹ ಭ್ರಷ್ಟಾಚಾರದ ಪ್ರಕರಣವನ್ನ ಕೂಡ ದಾಖಲಿಸಲಾಗತ್ತೆ. ಹೀಗಾಗಿ ಅವರು ಜೈಲಿಗೆ ಹೋಗಿ ಬರುವಂತಹ ಪ್ರಯತ್ನ ಕೂಡ ಆಗತ್ತೆ. ಸೊ ಇದು ಕರ್ನಾಟಕದ ರಾಜಕೀಯ ಇತಿಹಾಸದ ಮೇಲೆ ಬಹುದೊಡ್ಡದಾದಂತಹ ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಯಡಿಯೂರಪ್ಪನವರು ಇವತ್ತು ಮೊನ್ನೆ ಹುಟ್ಟಿರ್ತಕ್ಕಂಥ ರಾಜಕೀಯ ನಾಯಕರಲ್ಲ, ಅವರು ಹೋರಾಟದ ಮೂಲಕವಾಗಿ ರಾಜಕೀಯವಾಗಿ ಹುಟ್ಕೊಂಡು ಬಂದಿರತಕ್ಕಂಥ ನಾಯಕರುಗಳು. ಸೊ ಹೀಗಾಗಿ ಅವರ ಆ ಪ್ರಕರಣ ಏನಿದೆ ಕರ್ನಾಟಕದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಚೇಂಜಸ್ಗೆ ಕಾರಣ ಆಗತ್ತೆ. ಮುಂದೆ ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಇಳಿಸಿ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಲಾಗತ್ತೆ. ಸದಾನಂದ ಗೌಡರನ್ನ ಕೂಡ ಕೆಲವು ದಿನಗಳವರೆಗೆ ಭಾರತೀಯ ಜನತಾ ಪಕ್ಷ ಮುಂದುವರಿಸುತ್ತೆ. ಅದಾದ ನಂತರದಲ್ಲಿ ಲಿಂಗಾಯತ ನಾಯಕರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರನ್ನ ಕೂಡ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಳಿಸಲಾಗುತ್ತೆ. ಆದ್ರೆ ಈ ಎಲ್ಲ ರಾಜಕೀಯ ಡೊಂಬರಾಟಗಳಿಂದ ಕರ್ನಾಟಕದ ರಾಜಕಾರಣ ಬಹುಮಟ್ಟಿಗೆ ಒಂದು ಎಫೆಕ್ಟ್ ಆಗುತ್ತೆ. ಸನ್ನಿವೇಶ ಡಿಫಿಕಲ್ಟ್ ಆಗಿರತಕ್ಕಂಥ ಸನ್ನಿವೇಶವನ್ನ ಎದುರಿಸುತ್ತೆ. ಸೊ ಇದರ ಪರಿಣಾಮವಾಗಿ ನಂತರ 2013ರಲ್ಲಿ ಬಳ್ಳಾರಿ ಪಾದಯಾತ್ರೆ, ಭ್ರಷ್ಟಾಚಾರದ ವಿರೋಧದ ಬಳ್ಳಾರಿ ಹಗರಣಗಳ ಏನು ಗಣಿ ಜನಾರ್ದನ ರೆಡ್ಡಿ ಅವರ ವಿರುದ್ಧವಾಗಿ ನಡೆದಿರತಕ್ಕಂಥ ಪಾದಯಾತ್ರೆಯ ಪರಿಣಾಮವಾಗಿ ಒಂದು ಐಡೆಂಟಿಟಿ ಅನ್ನುವಂಥದ್ದೇನಿದೆ, ಕಾಂಗ್ರೆಸ್ ಪರವಾಗಿ ನಿಲುವುಗಳು, ಸಾರ್ವಜನಿಕರ ನಿಲುವುಗಳು ಬದಲಾವಣೆ ಆಗುತ್ತೆ. ಸೊ ಅದರ ಪರಿಣಾಮವಾಗಿ 2013ರಲ್ಲಿ ಪ್ರಥಮ ಬಾರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಸ್ಪಷ್ಟ ಬಹುಮತದ 222 ಸ್ಥಾನಗಳನ್ನು ಪಡ್ಕೊಂಡು ಸ್ಪಷ್ಟ ಬಹುಮತದೊಂದಿಗೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷ ದಲಿತರ ಪರ, ಹಿಂದುಳಿದ ವರ್ಗದ ಪರ ಮತ್ತು ಅಲ್ಪಸಂಖ್ಯಾತರ ಪರ ಮತ್ತು ಎಲ್ಲ ಬಡವರ, ಅದು ಯಾವುದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಡವರು ಇರ್ಬೋದು, ಅವರ ಎಲ್ಲರ ಪರವಾಗಿ ಕೆಲಸವನ್ನ ಮಾಡಿರ್ತಕ್ಕಂಥ ಉದಾಹರಣೆಯನ್ನ ಅವರ ಆ ಟರ್ಮ್ ಅಲ್ಲಿ ಗುರುತಿಸಬಹುದು. ಆದರೆ ನಂತರದಲ್ಲಿ ಮತ್ತೆ ಕೆಲವು ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು ಇದೆ. ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ರು ಕೂಡ 2018ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅದು ನಿರೀಕ್ಷೆ ಮಾಡಿದಷ್ಟು ಸೀಟನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಒಂದು ಸಮ್ಮಿಶ್ರ ಸರ್ಕಾರ ಕೂಡ ಎಸ್ಟಾಬ್ಲಿಷ್ ಆಗತ್ತೆ. ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾರೆ. ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ 17 ಜನ ಕಾಂಗ್ರೆಸ್ ಮತ್ತು JDSನ ಸದಸ್ಯರನ್ನ ಎತ್ತಾಕೊಂಡು ಹೋಗಿ, ಅಂದ್ರೆ ಅವರನ್ನ ಬೇರೆ ಕಡೆ ಕರೆದುಕೊಂಡು ಹೋಗಿ ಅವರನ್ನ ಮತ್ತೆ ಚುನಾವಣೆಯನ್ನು ಗೆಲ್ಲಿಸ್ಕೊಂಡು ಬಂದು ಸರ್ಕಾರವನ್ನ ಭಾರತೀಯ ಜನತಾ ಪಕ್ಷ ಅದು
ಮಾಡುತ್ತೆ, ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಯಡಿಯೂರಪ್ಪನವರನ್ನ ವಯೋಸಹಜದ ಕಾರಣಕ್ಕೋಸ್ಕರನೋ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಿಲ್ಲ. ಅವರನ್ನ ರಾಜೀನಾಮೆಯನ್ನ ಕೊಡಿಸಿ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಲಾಗುತ್ತೆ. ಆ ಬಸವರಾಜ ಬೊಮ್ಮಾಯಿ ಅವರ ಪ್ರಕರಣ ಏನು ರಾಜಕಾರಣ ಅಂದ್ರೆ ಅವಧಿಯಲ್ಲಿ ಅನೇಕ ಬೆಳವಣಿಗೆಗಳು ಕೂಡ, ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಭ್ರಷ್ಟಾಚಾರದ ಬೆಳವಣಿಗೆಗಳು ಕೂಡ ನಡೆದಿರತಕ್ಕಂಥದ್ದನ್ನ ನಾವು ಚರ್ಚೆಗಳನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ 2023 ಚುನಾವಣೆಯಲ್ಲಿ ನಮಗೆ KCM ಅನ್ನುವಂತಹ ಒಂದು ಆಪಾದನೆಯನ್ನ ನೋಡ್ಬೋದು, 40% ಕಮಿಷನ್ ಅನ್ನು ಕೂಡ ನೋಡು. ಈ ತರದ ವಿಷಯಗಳನ್ನ ಇಟ್ಕೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ 2023 ಚುನಾವಣೆಯಲ್ಲಿ ಎಲೆಕ್ಷನ್ ನಲ್ಲಿ ವಿನ್ ಆಗಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದೆ. ಸಿದ್ದರಾಮಯ್ಯನವರ ಮೇಲೆ ಸಣ್ಣದಾಗಿರ್ತಕ್ಕಂಥ ಒಂದು ಆಪಾದನೆಯನ್ನ, ಅದು ಸಣ್ಣ ಪ್ರಕರಣ, ಆಕ್ಚುಲಿ ಅದು ಮೂಡಾದ ಬೆಳವಣಿಗೆ, ಆದ್ರೆ ಅದೊಂದು ಪ್ರಕರಣ. ಆದ್ರೆ ಸಿದ್ದರಾಮಯ್ಯನವರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಇರೋ ಕಾರಣಕ್ಕೋಸ್ಕರವಾಗಿ ಅದನ್ನ ವ್ಯವಸ್ಥೆ ಪ್ರತಿಬಿಂಬಿಸ್ತಾ ಇದೆ. ಸೊ ಆದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ 1952ರಿಂದ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರವರೆಗೂ ಕೂಡ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಚೇಂಜಸ್ಗಳು ಆಗ್ತಾ ಬಂದಿವೆ, ಯಾವ್ಯಾವ ಚೀಫ್ ಮಿನಿಸ್ಟರ್ ವಿರುದ್ಧವಾಗಿ ಯಾವ್ಯಾವ ಪ್ರಕರಣಗಳು ಇದ್ವು, ಮತ್ತು ಹೇಗೆ ರಾಜಕಾರಣದಲ್ಲಿ ರಾಜೀನಾಮೆಯ ರಾಜಕಾರಣ ಹೇಗೆ ನಡೆದಿದೆ ಅನ್ನೋದನ್ನ ವಿಸ್ತಾರವಾಗಿ ತಮ್ಮ ಎದುರುಗಡೆಗೆ ತಂದಿದ್ದೇನೆ. ಆದ್ರೆ ಕೊನೆಯದಾಗಿ ಇವತ್ತಿನ ಸನ್ನಿವೇಶಕ್ಕೆ ನಾನು ಬರೋದಾದ್ರೆ, ಸಿದ್ದರಾಮಯ್ಯನವ್ರ ಮೇಲೆ ನಿಶ್ಚಿತವಾಗಿ ಕೂಡ ಆಪಾದನೆ ಇದೆ. ಅದನ್ನ ಕಾನೂನಿನ ಮೂಲಕವಾಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಮುನ್ನಡಿಬಹುದು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅವಕಾಶವನ್ನು ಕೊಟ್ರೆ ಅದೇನು ಅವ್ರ ಮೇಲೆ ಪ್ರೂವ್ ಆಗಿರ್ತಕ್ಕಂಥದ್ದೇನಿದೆ, ಅದು ಇನ್ನೂ ಕೂಡ ಜುಡಿಷಿಯಲ್ ರಿವ್ಯೂನಲ್ಲಿ ಪಾಸ್ ಆಗಿ ಬರಬೇಕಾಗತ್ತೆ. ಅದನ್ನ ಜುಡಿಷಿಯಲಿ ನೋಡಿ ಅದು ವೆದರ್ ಇಟ್ ಈಸ್ ಪ್ರೂವ್ ಡಿಸ್ಪ್ರೂವ್ ಅನ್ನುವಂಥದ್ದನ್ನ ಚೆಕ್ ಮಾಡಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಲಾಗತ್ತೆ. ಆದ್ರೆ ಒಂದು ಬಹಳ ನಾವು ಸ್ಪಷ್ಟವಾಗಿ ವಾಸ್ತವವಾಗಿ ವಿಶ್ಲೇಷಣೆಯನ್ನ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎತ್ತಿರುವಂತ ಪ್ರಕರಣವನ್ನ, ಅದರ ಅಳತೆಯನ್ನ ನಾವು ನೋಡ್ಬೇಕಾಗತ್ತೆ, ಅದರ ಒಳಹೊರಗುಗಳನ್ನ ನೋಡ್ಬೇಕಾಗತ್ತೆ. ಇನ್ ಕೇಸ್ ಸಿದ್ದರಾಮಯ್ಯನವರನ್ನ ರಾಜೀನಾಮೆಯನ್ನ ಪಡ್ಕೊಂಡ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಕೆಲವು ಮೂಲಭೂತ ಒಂದು ಅಸ್ಮಿತೆಗೆ ಯಾವ ರೀತಿಯಾಗಿರ್ತಕ್ಕಂಥ ಧಕ್ಕೆಗಳಾಗಬಹುದು, ಸಿದ್ದರಾಮಯ್ಯನವರ ಇಡೀ ವ್ಯಕ್ತಿತ್ವ ಹೇಗೆ, ಮತ್ತು ಈ ತರದ ವ್ಯಕ್ತಿತ್ವಗಳು, ಯಡಿಯೂರಪ್ಪನವರಂತಹ ವ್ಯಕ್ತಿತ್ವ, ಸಿದ್ದರಾಮಯ್ಯನವರಂತಹ ವ್ಯಕ್ತಿತ್ವ ಇನ್ನು ಇವತ್ತಿನ ರಾಜಕಾರಣದಲ್ಲಿ ನಾವೇನಾದ್ರೂ ಗುರುತಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು. ಯಾವುದೇ ರೀತಿಯ ಪ್ರಕರಣಗಳನ್ನ ಮಾಡಿರ್ಬೋದು, ತಪ್ಪುಗಳನ್ನ ಮಾಡಿರ್ಬೋದು, ಬಟ್ ಆದ್ರೆ ಆ ರೀತಿಯ ಒಂದು ಮಾಸ್ ಲೀಡರ್ಶಿಪ್ ಅನ್ನುವಂಥದ್ದೇನಿದೆ, ಆ ರೀತಿಯ ಮಾಸ್ ಲೀಡರ್ಶಿಪ್ ಅನ್ನುವಂಥದ್ದನ್ನ ಈ ಇವತ್ತಿನ ತಲೆಮಾರಿನ ರಾಜಕಾರಣಿಗಳಲ್ಲಿ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು. ಸೊ ಹೀಗಾಗಿ ಇವೆಲ್ಲವುಗಳನ್ನ ವಿಶ್ಲೇಷಣಾತ್ಮಕವಾಗಿ ಸಾಮಾನ್ಯ ಜನತೆ ಅದನ್ನ ವೈಚಾರಿಕವಾಗಿ ಥಿಂಕ್ ಮಾಡಬೇಕಾಗತ್ತೆ. ಥಿಂಕ್ ಮಾಡಿದ ಮೇಲೆ ರಾಜೀನಾಮೆಯ ಹೊರಹೊಳವುಗಳನ್ನ, ರಾಜೀನಾಮೆಯ ಲಾಭಗಳನ್ನ ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಪಡ್ಕೊಳ್ತಾರೆ, ಇದರಿಂದ ಸಮೂಹದ ಮೇಲೆ, ಸಮಾಜದ ಮೇಲೆ ಆಗುವಂತಹ ಪರಿಣಾಮಗಳೇನು ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಿ ಸಾರ್ವಜನಿಕರು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಲ್ಲಿ ಕರ್ನಾಟಕದ ರಾಜಕಾರಣದ ಬಗ್ಗೆ ಸ್ಪಷ್ಟತೆ ಬರುವುದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಕೊನೆಯದಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇನ್ ಕೇಸ್ ಅವರು ಕೇವಲ ರಾಜೀನಾಮೆಯನ್ನ ಪಡೆದುಕೊಂಡ್ರೆ ಆ ಪ್ರಕರಣಕ್ಕೆ ಮುಕ್ತಿ ಅಂತ ಏನಲ್ಲ. ರಾಜೀನಾಮೆಯನ್ನ ಕೊಟ್ಟ ನಂತರದಲ್ಲಿ ಆಗುವಂತ ಬೆಳವಣಿಗೆಗಳೇನಿದೆ ಅವುಗಳ ಪರಿಣಾಮವನ್ನು ಕೂಡ ನಾವು ವಾಸ್ತವವಾಗಿ ವಿಶ್ಲೇಷಣೆಯನ್ನ ಮಾಡಬೇಕಾಗುತ್ತೆ. ಅದು ಯಾವುದೇ ರಾಜಕೀಯ ನಾಯಕರಾಗಿರ್ಬೋದು. ಇವತ್ತಿನ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಹೋದ್ರೆ ಅದರಿಂದ ಆಗುವಂತ ನಷ್ಟ ಮತ್ತು ಲಾಭಗಳೇನು, ಸಿದ್ದರಾಮಯ್ಯನವರಂತಹ ವ್ಯಕ್ತಿತ್ವ ಕರ್ನಾಟಕ ರಾಜಕಾರಣದಿಂದ ಪಕ್ಕಕ್ಕೆ ಸರಿದ್ರೆ ಕೆಲವು ನಿರ್ದಿಷ್ಟವಾದಂತಹ ಸಮುದಾಯಗಳ ಮೇಲೆ ಆಗುವಂತಹ ಪರಿಣಾಮಗಳೇನು, ಇವೆಲ್ಲವುಗಳನ್ನು ಇಟ್ಕೊಂಡು ವಿಶ್ಲೇಷಣೆಯನ್ನು ಮಾಡಿ ನೋಡಿದಾಗ ಇದರ ತಿಳುವಳಿಕೆ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಇರಬೇಕಾಗತ್ತೆ ಅನ್ನುವಂಥದ್ದು ನನ್ನ ಒಂದು ಕೊನೆಯ ಒಂದು ಅನಿಸಿಕೆ ಅನ್ನುವಂಥದ್ದು. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ನಾನು ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ. ಇನ್ನೂ ಕೂಡ ಅದರ ಬೇರೆ ಬೇರೆ ಐತಿಹಾಸಿಕ ಹಿನ್ನೆಲೆಗಳಿದೆ. ಅವೆಲ್ಲವುಗಳನ್ನ ಮುಂದೆ ಸಾಧ್ಯ ಆದರೆ ಇನ್ನಷ್ಟು ವಿಡಿಯೋಗಳ ಮೂಲಕವಾಗಿ ತಮ್ಮ ಎದುರುಗಡೆ ತರುವಂತ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು ಎಲ್ರಿಗೂ ಕೂಡ.